ದೃಶ್ಯ ಸಿನಿಮಾ ಮಾದರಿಯಲ್ಲಿ ಕೊಲೆ ಮಾಡಿ ಮುಚ್ಚಿ ಹಾಕಲು ಯತ್ನಿಸಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಗಂಡನನ್ನೇ ಕೊಂದು ಮನೆಯ ಅಡಿಪಾಯದಲ್ಲಿ ಹೂತು ಹಾಕಿದ್ದ ಪತ್ನಿ. ದೃಶ್ಯ ಸಿನಿಮಾ ಮಾದರಿಯಲ್ಲಿ ಕೊಲೆ ಮಾಡಿ ಮುಚ್ಚಿ ಹಾಕಲು ಯತ್ನಿಸಿದ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ತನ್ನ ಪ್ರಿಯಕರನೊಂದಿಗೆ ಸೇರಿ ಗಂಡನನ್ನೇ ಕೊಂದು ಮನೆಯ ಅಡಿಪಾಯದಲ್ಲಿ ಹೂತು ಹಾಕಿದ್ಲು ಪಾಪಿ ಪತ್ನಿ. 2022ರ ಯುಗಾದಿ ಹಬ್ಬದಂದು ಶಿರಾ ತಾಲೂಕಿನ ಕಮಲನಾಯ್ಕನ ತಾಂಡದಲ್ಲಿ ಈ ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು. ಸಾವಿತ್ರಿ ಬಾಯಿ ಎಂಬ ಮಹಿಳೆಯು ತನ್ನ ಪ್ರಿಯಕರ ರಾಜನಾಯ್ಕನೊಂದಿಗೆ ಸೇರಿ ಪತಿ ರವಿಚಂದ್ರ ನಾಯ್ಕನನ್ನು ಕೊಲೆ ಮಾಡಿದ್ರು. ದೃಶ್ಯ ಸಿನಿಮಾ ಮಾದರಿಯಲ್ಲೇ ಕೊಲೆ ಮುಚ್ಚಿ ಹಾಕಲು ನಡೆದಿತ್ತು ಪ್ಲಾನ್. ಹೌದು, ಗಂಡನನ್ನೇ ಹತ್ಯೆಗೈದು ದೃಶ್ಯ ಸಿನಿಮಾ ಮಾದರಿಯಲ್ಲಿ ಹೊಸ ಮನೆಯ ಅಡಿಪಾಯದಲ್ಲಿ ಹೂತು ಹಾಕಿ ಕೊಲೆಯನ್ನು ಮುಚ್ಚಿ ಹಾಕಲು ಸಂಚು ರೂಪಿಸಿದ್ರು. ಸಾಕ್ಷ್ಯ ನಾಶಪಡಿಸಲು ಶವ ಹೂತಿದ್ದ ಜಾಗದ ಮೇಲೆ ಸುಮಾರು 30ರಿಂದ 40 ಲೋಡ್ಗಳಷ್ಟು ಮಣ್ಣು ಹಾಕಿ ಮುಚ್ಚಿದ್ರು. ಪತಿ ಕಾಣೆಯಾಗಿರುವ ಬಗ್ಗೆ ಸುಮಾರು 1.5 ತಿಂಗಳ ಕಾಲ ಪತ್ನಿ ಸಾವಿತ್ರಿಬಾಯಿ ಎಲ್ಲರನ್ನೂ ನಂಬಿಸಿ ಸುಳ್ಳು ಹೇಳಿದ್ಲು. ಆಸ್ತಿ ವಿಚಾರವಾಗಿ ಸಹಿ ಹಾಕಲು ಸಂಬಂಧಿಕರು ಒತ್ತಾಯಿಸಿದಾಗ ಭಯಗೊಂಡು ಆಕೆ ಕೊಲೆಯ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾಳೆ. ವಿಷಯ ತಿಳಿದ ತಕ್ಷಣವೇ ಸಂಬಂಧಿಕರು ಶಿರಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಈ ಸಂದರ್ಭ ಸಂಪೂರ್ಣ ಕೊಲೆ ರಹಸ್ಯ ಬೆಳಕಿಗೆ ಬಂದಿದೆ ಮತ್ತು ಕೊಲೆ ನಡೆಸಿದ್ದ ಆಕೆಯ ಪ್ರಿಯಕರ ರಾಜನಾಯ್ಕನಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಪ್ರಕರಣದ ವಿಚಾರಣೆ ಹಂತದಲ್ಲಿದ್ದಾಗಲೇ 2ನೇ ಆರೋಪಿ ಸಾವಿತ್ರಿಬಾಯಿ ಅನಾರೋಗ್ಯದಿಂದ ಮೃತಪಟ್ಟಿದ್ಲು. ತುಮಕೂರಿನ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟಗೊಂಡಿದ್ದು, ನ್ಯಾಯಾಧೀಶರಾದ ನರಸಮ್ಮ ಎನ್ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಅಪರಾಧಿ ರಾಜನಾಯ್ಕನಿಗೆ ಜೀವಾವಧಿ ಗರಿಷ್ಠ ಶಿಕ್ಷೆ ವಿಧಿಸಿ ನ್ಯಾಯಾಲಯವು ಆದೇಶವನ್ನು ನೀಡಿದೆ.